ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಫೈಟು. ಕಿತ್ತೂರಿನಲ್ಲಿ ಕುತೂಹಲ ಕೆರಳಿಸಿದ ಪ್ರತಿಷ್ಠಿತ ಮನೆತನದ ರಾಜಕೀಯ. ಕಿತ್ತೂರಿನಲ್ಲಿ ರಾಜಕೀಯ ಬದ್ಧವೈರಿ ಕುಟುಂಬಗಳ ಮಧ್ಯ ಕಾದಾಟ. ಪ್ರತಿಷ್ಠಿತ ಇನಾಮದಾರ ಪಾಟೀಲ್ ಕುಟುಂಬದ ಮಧ್ಯ ಜಿದ್ದಿ. ತಲಾ 15 ಮತಗಳ ಸಮಬಲವನ್ನು ಹೊಂದಿರುವಂತ ಇಬ್ಬರೂ ಅಭ್ಯರ್ಥಿಗಳು. ಯಾರೇ ಗೆಲ್ಲಬೇಕಾದ್ರೂ ಕ್ರಾಸ್ ಮತದಾನ ಒಂದೇ ದಾರಿ. ಎರಡು ಕಡೆನೂ 15 ಮತಗಳಿದೆ, ಸಮಬಲ 15 ಇದೆ. ಈ ಗೆಲ್ಲಬೇಕು ಅಂತಂದ್ರೆ ಯಾವ್ದಾದ್ರೂ ಕ್ರಾಸ್ ಮತದಾನ ಆಗ್ಲೇಬೇಕು, ಅಡ್ಡ ಮತದಾನ ಆಗ್ಬೇಕು. ಯಾರು ಒಬ್ರು ಈ ಕಡೆ ಜಂಪ್ ಆಗ್ಬೇಕು, ಇಲ್ಲ ಯಾರಾದ್ರೂ ಒಬ್ರು ಆ ಕಡೆ ಜಂಪ್ ಆಗ್ಬೇಕು. ಸೊ ಕಸರತ್ತು ನಡೀತಾ ಇದೆ, ಮಸಲತ್ತು ನಡೀತಾ ಇದೆ. ನೀವು ನಮ್ಮ ಕಡೆ ಬನ್ನಿ, ಅದು ಇದು ಇನ್ನೊಂದು ಮತ್ತೊಂದು ಆಫರು ಇನ್ನೊಂದು ಎಲ್ಲ ನಡೀತಾ ಇದೆ. ಬಟ್ ಇಲ್ಲೂ ಏನು ಸಮಸ್ಯೆ ಅಂತಂದ್ರೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಎರಡು ಬದ್ಧ ವೈರಿ ಕುಟುಂಬಗಳು. ನಾವು ಗೆಲ್ಲೇಬೇಕು ಅಂತ ಹಟ್ಟಕ್ಕೆ ಬಿದ್ದಿರೋದು ಎರಡೂ ಕಡೆಯಿಂದಲೂ ಕೂಡ. ಸೊ ಆ ಕಾರಣಕ್ಕಾಗಿ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ಫೈಟ್ ಅನ್ನೋದು ತೀವ್ರ ಕುತೂಹಲ ಕಾರಣ ಆಗ್ತಾ ಇರೋದು. ಪ್ರತಿಷ್ಠಿತ ಮನೆತನದ ರಾಜಕೀಯ, ಪ್ರತಿಷ್ಠಿತ ಇನಾಮದಾರ ಮತ್ತು ಪಾಟೀಲ್ ಕುಟುಂಬ, ಇವೆರಡರ ಮಧ್ಯ ಜಿದ್ದಿ ಇದೆ. ಬಟ್ ಸಮಸ್ಯೆ ಏನು ಅಂತಂದ್ರೆ ತಲಾ 15 ಮತಗಳ ಸಮಬಲ 15 ಇದೆ. ಈಗ ಎಲೆಕ್ಷನ್ನು ಅಂತ ಬಂದ್ಮೇಲೆ ಯಾರು ಒಬ್ರಿಗಾರು ಒಂದಾರು ಓಟ್ ಜಾಸ್ತಿ ಬರಬೇಕು. ಹಂಗಾಗಬೇಕು ಅಂತಂದರೆ ಅಡ್ಡ ಮತದಾನ ಆಗಬೇಕು, ಯಾರಾದರೂ ಕ್ರಾಸ್ ಮತದಾನ ಮಾಡಬೇಕು, ಯಾರಾದ್ರೂ ಒಬ್ರು ಜಂಪ್ ಆಗಬೇಕು. ಯಾವ ಕಡೆಯಿಂದ ಆಗ್ತಾರೆ, ಯಾರನ್ನು ಮಾಡ್ತಾರೆ, ಯಾರು ಸಕ್ಸಸ್ ಆಗ್ತಾರೆ ಇದರಲ್ಲಿ ಅನ್ನೋದು ಈಗಿರುವಂಥ ಪ್ರಶ್ನೆ. ಹಾಗಾಗಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಕಾರಣವಾಗಿದೆ. ಎಲ್ಲರ ಚಿತ್ತವು ಇದೀಗ ಈ ಎರಡೂ ಕುಟುಂಬದ ಮೇಲೆ ಇದೆ. ಯಾರ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ, ಯಾರ ಕಡೆಯಿಂದ ಸೆಳೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ನೋಡಿ. ಈ ಸಂದರ್ಭದಲ್ಲಿ ಬಹಳ ಆಫರ್ಸ್ಗಳನ್ನು ಕೊಡ್ತಾರೆ. ಆದರೆ ಆ ಮಾತನ್ನು ಕೇಳಿ ಆ ಒಂದು ಮಾತಿಗೆ ಕಟ್ಟುಬಿದ್ದು ಯಾರು ಈ ಕಡೆ ಜಂಪ್ ಆಗ್ತಾರೆ, ಯಾರು ಆ ಕಡೆ ಜಂಪ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಬ್ಬರು ಗೆಲ್ಲೇಬೇಕು ಅಂತಂದರೆ ಅಡ್ಡ ಮತದಾನ ಬಿಟ್ಟು ಇನ್ನೇನು ಮಾಡೋಂಗಿಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ, ಯಾರು ಗೆಲ್ತಾರೆ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ.